ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಸುಮಾರು ನಾನು 2023, 22 ಮತ್ತು 21, 19 ಮತ್ತು ಈಗ 2017, 14ರಿಂದ 23ರವರೆಗೂ ನಡೆದಿರ್ತಕ್ಕಂಥ TET ಪರೀಕ್ಷೆಯಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಇತಿಹಾಸದ ಪ್ರಶ್ನೆಗಳು ಹೇಗೆ ಬರುತ್ತೆ ಮತ್ತು ಇತಿಹಾಸದ ಪ್ರಶ್ನೆಗಳನ್ನ ಕುರಿತು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇವತ್ತು ವಿಡಿಯೋ 5ನೇ ವಿಡಿಯೋದಲ್ಲಿ ಈ ಒಂದು 2017ರ ಒಂದು 68 ನಡೆದಿರ್ತಕ್ಕಂಥ TET ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಹೇಗೆ ಬಂದಿದೆ ಮತ್ತು ಮುಂದಿನ ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆಗಳು ಬರ್ಬೋದು ಅನ್ನೋ ವಿಷಯಗಳನ್ನ ಕುರಿತು ನಾನು ನಿಮ್ಮ ಜೊತೆ ಇವತ್ತು ಮಾತಾಡ್ತೀನಿ. ಲೈಕ್ ದಿಸ್, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ PDO ಇರ್ಬೋದು, ಹಾಗೆ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು, KS ಇರ್ಬೋದು, PSI ಇರ್ಬೋದು, ಈ ಎಲ್ಲ ಪರೀಕ್ಷೆಗಳಿಗೂ ಆಫ್ಲೈನ್ ತರಗತಿಗಳಿದೆ. ಹಾಗೆ ಆನ್ಲೈನ್ ತರಗತಿಗಳು ಲ್ಯಾಂಡ್ ಸರ್ವೆ ಇರ್ಬೋದು, ಬೀಟ್ ಫಾರೆಸ್ಟರ್ ಇರ್ಬೋದು, ಹಾಗೆ ವಿಶೇಷವಾಗಿ ಇಂಡಿವಿಜುವಲ್ ಕಮ್ಯುನಿಕೇಷನ್ ಪೇಪರ್ ಇರ್ಬೋದು, ಹಾಗೆ TET ಮ್ಯಾಥಮೆಟಿಕ್ಸ್ ಇರ್ಬೋದು, ಈ ಎಲ್ಲ ಆನ್ಲೈನ್ ತರಗತಿಗಳು ಸಿಗ್ತಾ ಇದೆ. ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಓಕೆ ಡಿಯರ್ ಫ್ರೆಂಡ್ಸ್, ಈಗ ನಾವು ಮುಂದಿನ ಅಂಶಕ್ಕೆ ಸಂಬಂಧಿಸಿದಂಥ ಮೊದಲ ಪ್ರಶ್ನೆ 2017ರ TET ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ ಬಗ್ಗೆ ಮಾತಾಡೋಣ. ನೋಡಿ, ಈ ಕೆಳಗಿನವುಗಳ ಗುಂಪನ್ನು ಆರಿಸಿ ಮತ್ತು ಇತಿಹಾಸಕಾರರನ್ನು ಗುರುತಿಸಿ ಅಂತ ಕೊಡ್ತಾ ಹೋಗಿದ್ದಾರೆ. ನೋಡಿ, ಕೆಲವೊಂದು ಕಡೆ ನಮಗೆ ಹಿಸ್ಟೋರಿಯನನ್ನು ಕೊಟ್ಟಿದ್ದಾರೆ, ಕೆಲವು ಬುಕ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಗುರುತಿಸಬೇಕು. ನಿಮಗೆಲ್ಲ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಫಾದರ್ ಆಫ್ ಹಿಸ್ಟ್ರಿ ಅಂದರೆ ಗೊತ್ತಾಗುತ್ತೆ. ಫಾದರ್ ಆಫ್ ಹಿಸ್ಟ್ರಿ ಗ್ರೀಕ್ ದೇಶದವನು ಇತಿಹಾಸವನ್ನು ಫಸ್ಟ್ ಕಾಲಾನುಕ್ರಮವಾಗಿ ಬರೆದಿದ್ದರಿಂದ ಈ ಒಂದು ಹೆರೋಡಟಸನನ್ನು ನಾವು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೆದ್ವಿ. ಹೆರೋಡಟಸನನ್ನು ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೆದಂಥವ್ರು ಯಾರು ಅಂದರೆ ಈ ಸಿಸಿರೋ ಅಂತಕ್ಕಂಥ ಹಿಸ್ಟೋರಿಯನ್. ಹಾಗಾದರೆ ಹೆರೋಡಟಸನ ಪ್ರಕಾರ ಇತಿಹಾಸ ಅಂದರೆ ಏನು ಅಂದರೆ ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವ್ಯಕ್ತಿಗಳ ಚರಿತ್ರೆ ಇತಿಹಾಸ. ಇವನು ಹಿಸ್ಟೋರಿಯಾ ಮತ್ತು ಪರ್ಷಿಯನ್ ವಾರ್ಸ್ ಅಂತಕ್ಕಂತಹ ಒಂದು ಕೃತಿಯನ್ನು ಬರೀತಾನೆ. ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ ಅಂತಕ್ಕಂಥ ಕೃತಿ. ಈ ಕೃತಿಯಲ್ಲಿ ಸಿಂಧೂ ನಾಗರಿಕತೆ ಬಗ್ಗೆ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಹಾಗಾದರೆ ನಮಗಿಲ್ಲಿ ಆಪ್ಷನ್ 2 ಮತ್ತು ಆಪ್ಷನ್ 3 ಎರಡರಲ್ಲೂ ಸಹ ಇದ್ರ ಬಗ್ಗೆ ಮಾಹಿತಿ ಇದೆ. ರೈಟ್ ಆನ್ಸರ್ ಆಗಿದೆ. ಹಾಗೆ ಸಂತ ಅಗಸ್ಟೀಸ್ ಪ್ರಕಾರ ನಾವು ವಿಶೇಷವಾಗಿ ನೋಡೋದಾದರೆ, ಸಂತ ಅಗಸ್ಟೀಸ್ ಪ್ರಕಾರ ಇತಿಹಾಸ ಅಂದರೆ ಡೆಫಿನೇಷನ್ಸ್ ಕೇಳಿದರೆ ಏನು, ಈ ದುಷ್ಟ ಶಕ್ತಿಯ ವಿರುದ್ಧ ಗೆಲ್ತಕ್ಕಂಥ ದೈವ ಶಕ್ತಿಯೇ ಇತಿಹಾಸ ಅಂತಕ್ಕಂಥ ಹೇಳಿದವನು ಯಾರು ಅಂದರೆ ಸಂತ ಅಗಸ್ಟೀಸ್. ಹಾಗಾದರೆ ಸಂತ ಅಗಸ್ಟೀಸ್ ಅವರ ಪ್ರಮುಖ ಕೃತಿ ಯಾವುದು ಅಂದರೆ ದ ಸಿಟಿ ಆಫ್ ಗಾಡ್ ಅಂತ. ದ ಸಿಟಿ ಆಫ್ ಗಾಡ್ ಅಂತ. ಹಾಗಾದರೆ ಆಪ್ಷನ್ ಬಿಗೆ 5 ಎಲ್ಲಿದೆ ಅಂದರೆ ಇಲ್ಲಿದೆ. ಹಾಗಾದರೆ ನಮ್ಗೆ ಇದೇ ಆನ್ಸರ್ ಅಂತ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್, ಹಾಗಾದರೆ ಆರ್ನಾಲ್ಡ್ ಟಾಯ್ನೆಬಿ ಅವರು ಬರೆದಿರ್ತಕ್ಕಂತಹ ಕೃತಿ ನೀವು ಓದಿರ್ತಿರೋ ಬುಕ್ಸಲ್ಲಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥದ್ದು. ಹಾಗೆ ಕಾರ್ಲ್ ಮಾರ್ಕ್ಸ್ ಅವರು ನಿಮಗೆ ಗೊತ್ತಿದೆ, ಈ ದಾಸ್ ಕ್ಯಾಪಿಟಲ್ ಇರ್ಬೋದು ಅಥವಾ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇರ್ಬೋದು, ಇವರ ಮೇರು ಕೃತಿಗಳು. ಎಸ್, ಹಾಗಾದರೆ ನಮಗೆ ಇಲ್ಲಿ ಈ ವಿಷಯಗಳ ಬಗ್ಗೆ ಗೊತ್ತಾಗುತ್ತೆ. ಲೈಕ್ ದಿಸ್, ಅದು ಕಾರ್ಲ್ ಮಾರ್ಕ್ಸ್ ಬರೆದಿರ್ತಕ್ಕಂಥ ದಾಸ್ ಕ್ಯಾಪಿಟಲ್ ಪ್ರಕಾರ ನಾವು ಹಿಸ್ಟ್ರಿ ಡೆಫಿನೇಷನ್ಸನ್ನು ನೋಡೋದಾದರೆ ವಾರ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಪೂರ್ ಅಂತ ಹೇಳ್ತಾನೆ. ಉಳ್ಳವರು ಮತ್ತು ಉಳ್ಳದವರ ನಡುವಿನ ಹೋರಾಟವೇ ಇತಿಹಾಸ ಅಂತ ಹೇಳಿದವನು ಕಾರ್ಲ್ ಮಾರ್ಕ್ಸ್. ದುಷ್ಟಶಕ್ತಿಯ ವಿರುದ್ಧ ಗೆಲ್ತಕ್ಕಂಥ ದೈವಶಕ್ತಿ ಇತಿಹಾಸ ಅಂತ ಹೇಳಿದವನು ಅಗಸ್ಟೀಸ್. ಹಾಗೆ ಹೆರೋಡಟಸ್, ಮುಂದಿನ ಪೀಳಿಗೆ ನೆನಪಿಡಬೇಕಾದಂಥ ಮಹಾನ್ ವ್ಯಕ್ತಿಗಳ ಚರಿತ್ರೆ ಇತಿಹಾಸ ಅಂತಕ್ಕಂಥ ಹೇಳಿದವರು ಹೆರೋಡಟಸ್. ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತಕ್ಕಂಥದ್ದು. ಈ ಪರ್ಷಿಯನ್ ವಾರ್ಸ್ ಅಥವಾ ಈ ಕೃತಿಯಲ್ಲೇ ಈ ಒಂದು ಸಿಂಧ್ ಅಂತಕ್ಕಂಥ ಪದದ ಬಗ್ಗೆ ಉಲ್ಲೇಖ ಆಗಿದೆ ಅಂತ ಕೆಲವರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಎಸ್, ಹಾಗಾದರೆ ನಮಗೀಗ ಮೊದಲ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು, ಆಪ್ಷನ್ 2 ಅಂತ. ಏಕೆಂದರೆ ಅಶೋಕನನ್ನು ದೇವನಾಂಪ್ರಿಯ ಅಶೋಕ ಎಂದು ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಯಾಕೆಂದರೆ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದರಿಂದ ಅಶೋಕನನ್ನು ಭಾರತದಲ್ಲಿ ಈ ಶಾಸನಗಳ ಒಂದು ಪಿತಾಮಹ ಅಂತ ಕರಿತೀವಿ. ಈ ಶಾಸನಗಳ ಪಿತಾಮಹ. ನೋಡಿ, ಅಶೋಕನ ಶಾಸನಗಳು ನಮಗೆ ಮೇಜರಾಗಿ ಈ ಒಂದು ಬ್ರಾಹ್ಮಿ ಲಿಪಿಯಲ್ಲಿದೆ. ಹಾಗೆ ನಮಗೆ ಇದು ಖರೋಷ್ಠಿ ಲಿಪಿಯಲ್ಲಿದೆ ಅಂತಕ್ಕಂಥದ್ದು. ಹಾಗೆ ಬ್ರಾಹ್ಮಿ ಖರೋಷ್ಠಿ ಆದಮೇಲೆ ನಮಗೆ ಈ ಗ್ರೀಕ್ ಮತ್ತು ಅರಾಮಿಕಲ್ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆದರೆ ಈ ಅಶೋಕನ ಶಾಸನಗಳು ಸಂಸ್ಕೃತದಲ್ಲಿಲ್ಲ ಅಂತ ಗೊತ್ತಿರಬೇಕು. ಇವನು ಬೌದ್ಧಿಸಮನ್ನು ಅಶೋಕ ಸ್ವೀಕರಿಸಿದ್ದರಿಂದ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆ ಹೆಚ್ಚಾಗಿತ್ತು ಇವನ ಕಾಲದಲ್ಲಿ.
ಹಾಗಾದರೆ 4 ವಿಧದ ಅಶೋಕನ ಶಾಸನಗಳು ಬರುತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ ಬರ್ತಕ್ಕಂಥ ಪ್ರಮುಖ 14 ಶಾಸನಗಳಲ್ಲಿ ನಾವೀಗ ಚಿತ್ರದುರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಹಾಗೆ ಬಳ್ಳಾರಿ ಇರ್ಬೋದು, ಈ ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾದರೆ ಬ್ರಹ್ಮಗಿರಿ ಅಂತಕ್ಕಂಥದ್ದು ಅಶೋಕನ ಶಾಸನ ಕರ್ನಾಟಕದಲ್ಲಿರ್ತಕ್ಕಂಥ ಪ್ಲೇಸ್ ಇದೆಲ್ಲಿದೆ ಅಂದರೆ ಈ ಚಿತ್ರದುರ್ಗದಲ್ಲಿದೆ. ಇದೆಲ್ಲಿದೆ ಅಂದರೆ ಚಿತ್ರದುರ್ಗದಲ್ಲಿದೆ. ಹಾಗೆ ಸನ್ನತಿ ಅಂತಕ್ಕಂಥದ್ದು ಈ ವಿಶೇಷವಾಗಿ ಅಶೋಕನ ಶಾಸನಗಳ ಜೊತೆಗೆ ನವಾಶಿಲಾಯುಗದ ಒಂದು ಸ್ಥಳ. ಇತ್ತೀಚೆಗೆ ನವಶಿಲಾಯುಗದ ಬೌದ್ಧ ವಿಹಾರಗಳಿಗೆ ಅಥವಾ ಬೌದ್ಧ ಅವಶೇಷಗಳು ಸಿಕ್ಕಿರ್ತಕ್ಕಂಥ ಪ್ಲೇಸ್ ಆಗಿದೆ. ಇದು ಕಲಬುರಗಿಯಲ್ಲಿದೆ. ಎಲ್ಲಿದೆ ಅದು? ಕಲಬುರಗಿಯಲ್ಲಿದೆ. ಹಾಗೆ ನಿಟ್ಟೂರು ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಬಳ್ಳಾರಿಯಲ್ಲಿದೆ. ಹಾಗೆ ಮಸ್ಕಿ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ರಾಯಚೂರಲ್ಲಿದೆ. ಎಲ್ಲಿದೆ ಅದು? ರಾಯಚೂರಲ್ಲಿದೆ. ಮಸ್ಕಿ ಅಂತಕ್ಕಂಥದ್ದು ರಾಯಚೂರಲ್ಲಿದೆ. ಹಾಗಾದರೆ ಮಸ್ಕಿಯ ಶಾಸನದಲ್ಲಿ ಏನಂತ ಬರೆದಿದೆ? ಅಶೋಕನಿಗೆ ದೇವನಾಂ ಪ್ರಿಯದರ್ಶ ಅಂತಕ್ಕಂಥ ಬರೆದಿರ್ತಕ್ಕಂಥದ್ದು ಈ ಶಾಸನದಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಹೋಗ್ಬೋದು. ಈಗ ಸನ್ನತಿ, ನಿಟ್ಟೂರು ಮತ್ತು ಇಲ್ಲಿ ವಿಶೇಷವಾಗಿ ಕಂಡುಬಂದಿರತಕ್ಕಂಥದ್ದು. ಹಾಗೆ ಇಲ್ಲಿ ಸನ್ನತಿಯಲ್ಲಿ ವಿಶೇಷವಾಗಿ ನವಶಿಲಾಯುಗದ ಅವಶೇಷಗಳು, ಅಶೋಕ ಅನ್ನೋದಕ್ಕಿಂತ ನವಶಿಲಾಯುಗದ ಅವಶೇಷಗಳು ಕಂಡುಬಂದಿರತಕ್ಕಂಥದ್ದು ನೋಡ್ಬೋದು. ಒಟ್ಟಾರೆಯಾಗಿ ಈ 4 ಪ್ಲೇಸ್ಗಳು ಯಾವ ಡಿಸ್ಟಿಕ್ಕಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ನಾವು ಈ ಅಂಶಗಳ ಬಗ್ಗೆ ಮಾತಾಡ್ತಾ ಹೋದ್ವಿ. 2ನೇ ಪ್ರಶ್ನೆಗೆ ಮಸ್ಕಿ ಸರಿಯಾದ ಉತ್ತರ. ನೆಕ್ಸ್ಟ್ ಹಾಗಾದರೆ ಕೆಳಕಂಡ ರಾಜವಂಶಗಳು ರಾಜಧಾನಿಗಳನ್ನು, ರಾಜವಂಶ ಮತ್ತು ಕ್ಯಾಪಿಟಲ್ ಸಿಟಿಗಳ ಬಗ್ಗೆ ಕೇಳಿದ್ದೇನೆ. ಅನುಕ್ರಮವಾಗಿ ಜೋಡಿಸಿ ಅಂತ, ಕ್ರಮವಾಗಿ ಜೋಡಿಸಿ, ಕ್ರೊನಾಲಜಿಕಲ್ ಆರ್ಡರ್ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರಕೂಟರಿದೆ ಮತ್ತು ಹೊಯ್ಸಳರಿದೆ ಮತ್ತು ಗುಪ್ತರಿದೆ, ಕುಶಾನರಿದೆ. ನಾರ್ತ್ ಇಂಡಿಯಾದಲ್ಲಿ 2 ಡೈನೆಸ್ಟಿ ಕೊಟ್ಟಿದ್ದಾನೆ, ಸೌತ್ ಇಂಡಿಯಾದಲ್ಲಿ 2 ಡೈನೆಸ್ಟಿ ಕೊಟ್ಟಿದ್ದಾನೆ. ನೋಡಿ, ಕನ್ನಡದ ಕೀರ್ತಿಯನ್ನು ಉತ್ತರ ಭಾರತಕ್ಕೆ ಕೊಂಡೊಯ್ದಂಥ ರಾಷ್ಟ್ರಕೂಟರ ಒಂದು ರಾಜಧಾನಿ ಯಾವುದು ಅಂದರೆ ಈ ಮಾನ್ಯಕೇಟ ಅಂತಕ್ಕಂಥದ್ದು ಗೊತ್ತಿರಬೇಕು. ಹೊಯ್ಸಳರ ರಾಜಧಾನಿ ಯಾವುದು ಅಂದರೆ ನಿಮಗೆ ಗೊತ್ತಿರಬೇಕು, ದ್ವಾರಸಮುದ್ರ ಅಂತ ಗೊತ್ತಿರಬೇಕು, ದ್ವಾರಸಮುದ್ರ ಅಂತ. ಹಾಗೆ ಗುಪ್ತರು ಮತ್ತು ಮೌರ್ಯ ಮತ್ತು ಮಗಧ ಈ 3 ಡೈನೆಸ್ಟಿಗಳ ಮೇಜರ್ ರಾಜಧಾನಿ ಯಾವುದು ಅಂದರೆ ಈ ಬಿಹಾರದಲ್ಲಿರ್ತಕ್ಕಂಥ ಪಾಟಲಿಪುತ್ರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಕುಶಾನರಿಗೆ ಸಂಬಂಧಿಸಿದಂಥ ರಾಜಧಾನಿ ಯಾವುದು ಅಂದರೆ ಪುರುಷಪುರ ಅಥವಾ ಪೇಶಾವರ ಅಂತಕ್ಕಂಥದ್ದು ಏನು ಕರೀತೀರ, ಈ ಪುರುಷಪುರ ಕುಶಾನರ ರಾಜಧಾನಿ ಆಗಿತ್ತು. ಹಾಗಾದರೆ ರಾಷ್ಟ್ರಕೂಟರು ಮಾನ್ಯಕೇಟ, ದ್ವಾರಸಮುದ್ರ, ಪಾಟಲಿಪುತ್ರ, ಹಾಗೆ ಪುರುಷಪುರ. ಈ 4ನೇ ಆಪ್ಷನ್ಸ್ ಏನಿದೆ, ಈ 4ನೇ ಆಪ್ಷನ್ಸನ್ನು ನಾವು ಸರಿಯಾದ ಉತ್ತರ ಅಂತ ಗಮನಿಸ್ಬೋದಿಲ್ಲ. ನೋಡಿ, 3ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ಗಮನಿಸ್ತಾ ಬಂದ್ವೀಗ. ಈ ಅಂಶಕ್ಕೆ ಸಂಬಂಧಿಸಿದಂತೆ ರೈಟ್ ಆನ್ಸರ್ ಇದು. ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ನೆಕ್ಸ್ಟ್ ಬೇರೆ ಡೈನೆಸ್ಟಿಗಳ ಬಗ್ಗೆ, ಕ್ಯಾಪಿಟಲ್ ಸಿಟಿಗಳ ಬಗ್ಗೆ ಕೇಳ್ಬೋದು ಸ್ನೇಹಿತರೆ. ಹಾಗಾದರೆ ಇಲ್ಲಿ ಮತ್ತೊಂದು ಅದೇ ಥರ ಪ್ರಶ್ನೆ ಬಂದಿದೆ. ಈ ಕೆಳಗಿನವುಗಳು ಬೌದ್ಧ ಸಮ್ಮೇಳನಗಳು ನಡೆದ 4 ಕೇಂದ್ರಗಳು, ಇವುಗಳಲ್ಲಿ ಬೌದ್ಧ ಸಮ್ಮೇಳನಗಳನ್ನು ಕಾಲಾನುಕ್ರಮಣಿಕೆಯ ಗುಂಪುಗಳಲ್ಲಿ ಜೋಡಿಸಿ ಅಂತ. ನೋಡಿ, ರಾಜಗೃಹ, ವೈಶಾಲಿ, ಪಾಟಲಿಪುತ್ರ ಮತ್ತು ಕುಂಡಲಿವನ ಅಂತಕ್ಕಂಥ ಅಂಶಗಳ ಬಗ್ಗೆ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಇದು 4 ಬೌದ್ಧ ಸಮ್ಮೇಳನಗಳು ನಡೆದದ್ದು. ಫಸ್ಟ್ ಆಪ್ಷನ್ಸಲ್ಲಿ ಸರಿ ಇದೆ ಅಂತಕ್ಕಂಥದ್ದು ಗೊತ್ತಿರ್ತದೆ. ನೋಡಿ, ಫಸ್ಟ್ ಆಪ್ಷನ್ಸು ಸರಿ ಇದೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ರಾಜಗೃಹ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಬಿಹಾರದಲ್ಲಿದೆ. ರಾಜಗೃಹ ಅಂದರೂ ಒಂದೇ, ಪಾಟಲಿಪುತ್ರ ಅಂದರೂ ಒಂದೇ, ಪಾಟ್ನಾ ಅಂದರೂ ಒಂದೇ, ಗಿರಿವಜ್ರ ಅಂದರೂ ಒಂದೇ. ಇಲ್ಲಿ ಉದಯಿಸಿದಂತಹ ಒಂದು ಮಗಧ ಸಾಮ್ರಾಜ್ಯ, ಮಗಧವನ್ನು ಅರಿಯಂಕ, ಶಿಶುನಾಗ, ನಂದ ಆದಮೇಲೆ ಮೌರ್ಯರ ಆಳ್ವಿಕೆ ಮಾಡಿದರು. ಹಾಗಾದರೆ ರಾಜಗೃಹ ಬಿಹಾರದಲ್ಲಿದೆ ಅಂತಕ್ಕಂಥದ್ದು ಬುದ್ಧ ಮರಣ ಹೊಂದಿದ ವರ್ಷ ಈ ಒಂದು BCE ಏನಿದೆ, BCEನಲ್ಲಿ 483 BCEನಲ್ಲಿ ಏನಾಗುತ್ತೆ, ಇದು ಒಂದು ಸಮ್ಮೇಳನ ನಡೆಯುತ್ತೆ. ಇಲ್ಲಿ ಇದಕ್ಕೆ ಆಶ್ರಯದಾತ ಯಾರು ಅಂದರೆ ಈ ಅಜಾತಶತ್ರು ಅಂತಕ್ಕಂಥನ್ನೇನು ಮಾಡ್ತಾನೆ, ಆಶ್ರಯದಾತ ಆಗಿರ್ತಾನೆ. ಹಾಗಾದರೆ 2ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತೆ, ಬಿಹಾರದ ವೈಶಾಲಿಯಲ್ಲಿ ನಡೆಯುತ್ತೆ. ಇದು 383 ಈ BCEನಲ್ಲಿ ನಡೆಯುತ್ತೆ. ಈ ವೈಶಾಲಿಯಲ್ಲಿ ನಡೆದಂತಹ ಈ ಬೌದ್ಧ ಸಮ್ಮೇಳನದ ಒಬ್ಬ ಆಶ್ರಯದಾತ ಯಾರು ಅಂದರೆ ಕಾಲಕೋಶ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಈ ಒಂದು 3ನೇ ಬೌದ್ಧ ಸಮ್ಮೇಳನ 250 BCEನಲ್ಲಿ ಏನಾಗುತ್ತೆ, ವಿಶೇಷವಾಗಿ ಅಶೋಕನ ಕಾಲದಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು. ಆಶ್ರಯದಾತ ಯಾರು ಅಂದರೆ ಅಶೋಕನ ಕಾಲದಲ್ಲಿ ನಡೆಯುತ್ತೆ. ಇದು ಪಾಟಲಿಪುತ್ರ ಬಿಹಾರದಲ್ಲಿದೆ ಅಂತಕ್ಕಂಥದ್ದು. ಆದರೆ ಕ್ರಿಸ್ತ ಶಕ ಅಥವಾ ಈ ಒಂದು ಸಾಮಾನ್ಯ ಶಕ ಅಂತ ಏನು ಕರಿತೀವಿ, ಕಾಮನ್ ಇರಾದಲ್ಲಿ ನಡೆದಂಥದ್ದು 100ರಲ್ಲಿ ಕುಂಡಲಿವನ. ಇಲ್ಲಿ
ಈ ಒಂದು ಕಾಶ್ಮೀರದಲ್ಲಿ ನಡೆಯುತ್ತೆ. ಕಾನಿಷ್ಕ ಅಂತಕ್ಕಂಥವನು ಇದನ್ನು ನಡೆಸ್ಕೊಡ್ತಾನೆ. ಇಲ್ಲಿ ವಿಶೇಷವಾಗಿ ನಮಗೆ ವಸುಮಿತ್ರ ಅಧ್ಯಕ್ಷ ಆಗ್ತಾನೆ, ಅಶ್ವಘೋಷ ಉಪಾಧ್ಯಕ್ಷ ಆಗಿರ್ತಾನೆ. ಬಟ್ ಈ 4ನೇ ಬೌದ್ಧ ಸಮ್ಮೇಳನದ ಮೇಲೆ ವಿಶೇಷವಾಗಿ ಈ ಒಂದು 3ನೇ ಬೌದ್ಧ ಸಮ್ಮೇಳನಗಳ ಮೇಲೆ ಕ್ವಶನ್ಸ್ ಹೆಚ್ಚಾಗಿ ಬರ್ಬೋದು. ಇನ್ನು ಇದರ ಅಧ್ಯಕ್ಷರುಗಳ ಮೇಲೆ ಅಥವಾ ಈ 4ನೇ ಬೌದ್ಧ ಸಮ್ಮೇಳನದಲ್ಲಿ ಒಂದು ಹೀನಯಾನ ಮತ್ತು ಮಹಾಯಾನ ಅಂತಕ್ಕಂಥದ್ದು ಡಿವೈಡ್ ಆಗಿದ್ರ ಬಗ್ಗೆ, ಅಥವಾ 3ನೇ ಬೌದ್ಧ ಸಮ್ಮೇಳನದಲ್ಲಿ ಅಶೋಕನ ಮಕ್ಕಳು ಏನು ಶ್ರೀಲಂಕಾಕ್ಕೆ ಒಂದು ಬೌದ್ಧ ಧರ್ಮ ಪ್ರಚಾರಕ್ಕೆ ಹೋಗಿದ್ದಂಥದ್ದಿರ್ಬೋದು, ಈ ಎಲ್ಲ ಅಂಶಗಳು ಇಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಮತ್ತು ಈ 4 ಬೌದ್ಧ ಸಮ್ಮೇಳನಗಳ ಜೊತೆಗೆ ಈ ಜೈನ ಸಮ್ಮೇಳನಗಳೇನಿದೆ, ಈ ಒಂದು ರಾಜಗೃಹದಲ್ಲಿ ನಡೆದಂತಹ ಮುನ್ನೂರಲ್ಲಿರ್ತಕ್ಕಂಥ ಅಥವಾ ಪಾಟಲಿಪುತ್ರದಲ್ಲಿ ನಡೆದಂಥ ಜೈನ ಸಮ್ಮೇಳನ, ಹಾಗೆ ವಲ್ಲಭಿಯಲ್ಲಿ 512ರಲ್ಲಿ ನಡೆದಂಥ 2ನೇ ಜೈನ ಸಮ್ಮೇಳನ ಅಥವಾ ಜೈನಿಸಮ್ ಅಂತಕ್ಕಂಥದ್ದು, ಮೊದಲ ಜೈನ ಸಮ್ಮೇಳನ, 2ನೇ ಜೈನ ಸಮ್ಮೇಳನದ ಬಗ್ಗೆಯೂ ನೀವು ತಿಳ್ಕೊಂಡಿರಬೇಕು. ಮತ್ತು ಕ್ವಶನ್ಸ್ ಮುಂದುವರೆದು ಬರ್ಬೋದು. ಸ್ನೇಹಿತರೆ, ಹಾಗಾದರೆ ಗಾಂಧಾರ ಕಲಾಶೈಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇಲ್ಲಿ ಆಪ್ಷನ್ ಎ ಇದೆ ಮತ್ತು ಆಪ್ಷನ್ ಬಿ ಅನ್ನು ಕೊಟ್ಟಿದ್ದಾರೆ. ಭಾರತ ಮತ್ತು ಅರಬಿಕ್ ಶೈಲಿಯ ಸಮ್ಮಿಶ್ರ ಕಲೆಯಾಗಿದೆ. ಭಾರತ ಅರಬಿಕ್ ಅಲ್ಲ, ಇದು ಭಾರತ ಗ್ರೀಕ್ ಮತ್ತು ರೋಮನ್ ಅಂತಕ್ಕಂಥ ಕಲೆಯ ಮಿಶ್ರಣವನ್ನಾಗಿರೋದು ಗಾಂಧಾರ ಸ್ಟೈಲು. ಈ ಗಾಂಧಾರ ಕಲೆ ತಕ್ಷಶಿಲಾ ಮತ್ತು ಪೇಶಾವರದಲ್ಲಿ ಇದು ಮೂಲ ಆಗಿತ್ತು. ಜ್ಞಾನಮುದ್ರಿತ ಕಣ್ಣುಗಳು ಮತ್ತು ಬುದ್ಧನ ಕಲೆ ಅಥವಾ ಬುದ್ಧನಿಗೆ ಸಂಬಂಧಿಸಿದಂಥ ವಿಗ್ರಹಗಳು, ಗುಂಗುರು ಕೇಶ ಇರ್ಬೋದು, ಜ್ಞಾನಮುದ್ರಿತ ಕಣ್ಣುಗಳಿರ್ಬೋದು, ನೀಳಕಾಯದ ದೇಹ ಇರ್ಬೋದು, ಇವೆಲ್ಲ ಗಾಂಧಾರ ಕಲೆಯ ಲಕ್ಷಣಗಳಾಗಿತ್ತು. ಮಾನವನ ಸೌಂದರ್ಯದ ಅಭಿವ್ಯಕ್ತಿ ಈ ಕಲೆಯ ಒಂದು ಪ್ರಮುಖ ಲಕ್ಷಣವಾಗಿದೆ. ಹಾಗಾದರೆ ಆಪ್ಷನ್ ಬಿ ಮಾತ್ರ ಸರಿಯಾಗಿದೆ. ಇದು ಅರೇಬಿಕ್ ಸ್ಟೈಲನ್ನು ಹೊಂದಿಲ್ಲ. ಗ್ರೀಕ್ ಮತ್ತು ರೋಮನ್ ಅಥವಾ ಅಪೋಲೋ ದೇವರ ಒಂದು ವಿಶೇಷ ಅಂಶಗಳನ್ನು ಇದು ಒಳಗೊಂಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ಗಾಂಧಾರ ಕಲೆ ಮತ್ತು ಗಾಂಧಾರ ಕಲೆಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ನೋಡಿದ್ವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟ್, ಹಾಗಾದರೆ ಅದಾದಮೇಲೆ ಭಾರತದ ಗಿಳಿ ಎಂದು ಹೆಸರು ಪಡೆದಿದ್ದವರು ಯಾರು? ಹಸನ್ ನಿಜಾಮಿ, ಹಾಗೆ ಉತ್ಪಿ, ಹಾಗೆ ಅಲ್ಬೆರೋನಿ, ಹಾಗೆ ಅಮೀರ್ ಖುಸ್ರು. ನೋಡಿ, ಹಸನ್ ನಿಜಾಮಿ ಅಂತಕ್ಕಂಥವನು ಈತ ಯಾರ ಕಾಲದಲ್ಲಿದ್ದ ಅಂದರೆ ಈ ಕುತುಬುದ್ದೀನ್ ಐಬಕ್ ಕಾಲದಲ್ಲಿದ್ದ. ಕುತುಬುದ್ದೀನ್ ಐಬಕ್ ಕಾಲದಲ್ಲಿದ್ದ. ಈ ತಾಜ್ ಹುಲ್ ಮಾಸಿರಿ ಅಂತಕ್ಕಂಥ ಕೃತಿಯನ್ನು ಬರೆದಂಥವನು ಯಾರು ಅಂದರೆ ಈ ಹಸನ್ ನಿಜಾಮಿ. ಹಾಗೆ ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ ಅಂತ ಹೇಳಿದವನು ಭಾರತಕ್ಕೆ ಮಹಮ್ಮದ್ ಗಜ್ನಿ ಏನಿದ್ದಾನೆ, ಈ ಗಜ್ನಿಯ ಕಾಲದಲ್ಲಿ ಭಾರತಕ್ಕೆ ಬಂದಂಥವನು ಅಲ್ಬೆರೋನಿ. ಆದರೆ ತುಂಬ ವಿಶೇಷವಾಗಿ ಅಮೀರ್ ಖುಸ್ರು ಭಾರತದ ಗಿಳಿ ಅಂತ ಕರಿತೀರ. ದೆಹಲಿಯಲ್ಲಿ ಸುಮಾರು 8 ಜನ ದೆಹಲಿ ಸುಲ್ತಾನರ ಕಾಲದಲ್ಲಿ ಬದುಕಿದ್ದ ಅಂತಕ್ಕಂಥದ್ದು. ವಿಶೇಷವಾಗಿ ಅಮೀರ್ ಖುಸ್ರು ಅಂತಕ್ಕಂಥವನು ವಿದೇಶಿಯ ವಿಜ್ಞಾನಿಗಳನ್ನು ಭಾರತಕ್ಕೆ ಪರಿಚಯ ಮಾಡಿದ ಅಂತ ಹೇಳ್ತಾರೆ. ಇಂಡಾಲಜಿಯ ಪಿತಾಮಹ ಅಂತ ಕರಿತೀವಿ, ಉರ್ದು ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ. ಹಾಗೆ ತುಘಲಕ್ ನಾಮ್ ಅಂತಕ್ಕಂಥದ್ದು ವಿಶೇಷವಾದಂಥ ಇವನ ಒಂದು ಕೃತಿ. ಅಮೀರ್ ಖುಸ್ರು ಭಾರತದ ಗಿಳಿ. ಹಾಗಾದರೆ ಭಾರತದ ಗಿಳಿ ಅಂತ ಯಾರಿಗೆ ಕರಿತಾ ಇದ್ವಿ ನಾವು? ಅಮೀರ್ ಖುಸ್ರು ಅಂತಕ್ಕಂಥದ್ದು. ಇವನು ಖಿಲ್ಜಿ ಇರ್ಬೋದು, ಅಲಾವುದ್ದೀನ್ ಖಿಲ್ಜಿ ಇರ್ಬೋದು, ಬಲ್ಬನ್ ಇರ್ಬೋದು, ಹಾಗೆ ತುಘಲಕ್ಕರ ಆಸ್ಥಾನದಲ್ಲೂ ಸಹ ಇದ್ದ ಅಂತಕ್ಕಂಥದ್ದು. 8 ಜನ ಬಲ್ಬನಿಂದ ಸ್ಟಾರ್ಟ್ ಆಗಿ 8 ಜನ ದೆಹಲಿ ಸುಲ್ತಾನ ಕಾಲದಲ್ಲಿ ಬದುಕಿದ್ದಂಥ ಒಬ್ಬ ವ್ಯಕ್ತಿ ಅಂತ. ನೆಕ್ಸ್ಟ್, ಈಗ ಮತ್ತೆ ಸ್ಟೇಟ್ಮೆಂಟ್ ಪ್ರತಿಪಾದನೆ ಅಂತಿದೆ. ಅಕ್ಬರನ್ನು ರಜಪೂತರನ್ನು ಮನ್ಸಬ್ದಾರಿಯಾಗಿ ನೇಮಕ ಮಾಡಿದ್ದನು. ಮನ್ಸಬ್ದಾರಿ ಪದ್ಧತಿ ಅಂತ ಒಂದು ಪರ್ಷಿಯಾದಲ್ಲಿತ್ತು. ಆ ಮನ್ಸಬ್ದಾರಿ ಪದ್ಧತಿಯನ್ನು ಭಾರತಕ್ಕೆ ಇಂಟ್ರಡ್ಯೂಸ್ ಮಾಡಿದ್ದು ಅಕ್ಬರ್. ರಜಪೂತರ ಧೈರ್ಯ ಮತ್ತು ರಾಜನಿಷ್ಠೆಯ ಮೊಘಲ್ ಸಾಮ್ರಾಜ್ಯ ಸಂದರ್ಭ ಅಂದರೆ ಬಲವರ್ಧನೆಗೆ ಅಗತ್ಯವಾಯಿತು. ಎರಡೂ ಸ್ಟೇಟ್ಮೆಂಟ್ ಸರಿ ಇದೆ. ಎ ಆ್ಯಂಡ್ ಆರ್ ಎರಡೂ ಸರಿಯಾಗಿದೆ. ಆರ್ ಎಗೆ ಸರಿಯಾದ ವಿವರಣೆಯಾಗಿದೆ. ಯಾಕೆ ಅಂದರೆ ಅಕ್ಬರ್ ಅಂತಕ್ಕಂಥವನು ಈ ಒಂದು ಜೋಧಾಬಾಯಿ, ರಜಪೂತ್ ಮಹಿಳೆ ಜೋಧಾಬಾಯಿಯನ್ನು ವಿವಾಹ ಆಗ್ತಾನೆ. ಹಿಂದೂ ಮಹಿಳೆಯರನ್ನು ವಿವಾಹ ಮಾಡಿಕೊಂಡು ಒಬ್ಬ ಮಹಾಶಯ ಆಗ್ತಾನೆ. ದೀನಿಲಾಯಿ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾದರೆ ಅಕ್ಬರ್ಗೆ ಈ ಎರಡೂ ಸ್ಟೇಟ್ಮೆಂಟ್ಗಳು ಒಪ್ಪಿಗೆ ಆಗುತ್ತೆ. ಹಾಗಾಗಿ ಅಕ್ಬರ್ ಮತ್ತು ಜೋಧಾಬಾಯಿಯ ಮಗನೇ ಯಾರು ಅಂದರೆ ವಿಶೇಷವಾಗಿ ನೆನ್ಪಿಟ್ಕೋಬೇಕು, ಜಹಾಂಗೀರ್, ಸಲೀಂ. ನೋಡಿ, ಈಗ ನಮಗೆ 8ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಅಂತ ಗೊತ್ತಾಯಿತು. ಹಾಗಾದರೆ 9ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಶೈವರ ಅಜಂತ ಎಂದು ಪ್ರಸಿದ್ಧ ಪಡೆದ ಸ್ಥಳ? ಹಂಪಿ, ಲೇಪಾಕ್ಷಿ, ಬಾದಾಮಿ, ಪಟ್ಟದಕಲ್ಲು. ನೋಡಿ, ಪಟ್ಟದಕಲ್ಲಿನ ಬಗ್ಗೆ ಲಾಸ್ಟ್ ಕ್ವಶನ್ಸ್ ಬಗ್ಗೆ ಮಾತಾಡಿದ್ದೀನಿ. ವಿರೂಪಾಕ್ಷ, ಮಲ್ಲಿಕಾರ್ಜುನ ದೇವಾಲಯ, ಪಾಪನಾಥ, ಗಳಗನಾಥ
ಈ ಒಂದು ದೇವಾಲಯಗಳು ಪಟ್ಟದಕಲ್ಲಲ್ಲಿ ಬರುತ್ತೆ. ಇದು ಬಾಗಲಕೋಟೆಯಲ್ಲಿದೆ ಅಂತಕ್ಕಂಥದ್ದು. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಲ್ಸೋ ಹಿಯರ್. ಯಾವುದು? ಪಟ್ಟದಕಲ್ಲು. ನೆಕ್ಸ್ಟು ಬಾದಾಮಿ ಅಂತಕ್ಕಂಥದ್ದು ಸಹ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿದೆ. ಈಗ ಅದು ನರೇಂದ್ರ ಮೋದಿ ಅವರ ಹೃದಯ್ ಪ್ರೋಗ್ರಾಮಿಗೆ ಸೆಲೆಕ್ಟ್ ಆಗಿತ್ತು. ಹಾಗೆ ಬಾದಾಮಿಯಲ್ಲಿ 4 ಗುಹೆಗಳಿದೆ. ಅದು ಮಂಗಳೇಶನ ಕಾಲದಲ್ಲಿ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಬಾಗಲಕೋಟೆ ಡಿಸ್ಟಿಕ್ಕಲ್ಲಿದೆ. ಆದರೆ ಲೇಪಾಕ್ಷ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿದೆ. ಇದರ ವಿಶೇಷತೆ ಏನಪ್ಪ ಅಂದರೆ ಈ ಒಂದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದಂತಹ ನಂದಿ ವಿಗ್ರಹ ಎಲ್ಲಿದೆ ಅಂದರೆ ಲೇಪಾಕ್ಷದಲ್ಲಿದೆ. ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಶೈವರಾಜ ಅಂತ ಅಂದರೆ ಲೇಪಾಕ್ಷಿ. ಹಾಗೆ ನಿಮಗೆ ಈ ಕಾಳಹಸ್ತಿ ಏನಿದೆ, ಈ ಕಾಳಹಸ್ತಿಯ ಬಗ್ಗೆನೂ ಪ್ರಶ್ನೆ ಕೇಳ್ಬೋದು. ಕಾಳಹಸ್ತಿ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ. ಕಾಳಹಸ್ತಿಯಲ್ಲಿ ಏನಿದೆ ಅಂದರೆ 1000 ಕಂಬಗಳ ಒಂದು ಶಿವನ ದೇವಾಲಯವನ್ನು ನೋಡ್ಬೋದು. ಹಾಗಾಗಿ ಹಂಪಿ ಎಲ್ಲಿದೆ ಅಂದರೆ ನಿಮಗೆ ಗೊತ್ತಿದೆ. ಈಗ ವಿಜಯನಗರ ಡಿಸ್ಟಿಕ್ಕಲ್ಲಿ ಹಂಪಿ ಬರುತ್ತೆ. ವಿಶೇಷವಾಗಿ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಇದೆ, ಅಜರಾಮರ ದೇವಾಲಯ ಇದೆ, ವಿಜಯ ವಿಠ್ಠಲ ದೇವಾಲಯ ಇದೆ, ಲೋಟಸ್ ಮಹಲ್ ಇದೆ. ಇವೆಲ್ಲ ಹಂಪಿಯಲ್ಲಿ ಬರುತ್ತೆ. ಓಕೆ, ನಾವು ಇಷ್ಟು ಅಂಶಗಳ ಬಗ್ಗೆ ಈಗ ತಿಳ್ಕೊಂಡ್ವಿ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೇಪಾಕ್ಷಿ ಸ್ನೇಹಿತರೆ. ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು, ಇಲ್ಲಿ 2 ಆಪ್ಷನ್ಸ್ ನಮಗೆ ವಿಶೇಷವಾಗಿ ಕನ್ಫ್ಯೂಸ್ ಆಗ್ಬೋದು. BL ರೈಸ್ ಅವರು ಸಹ ಇಲ್ಲಿ ವರ್ಕ್ ಮಾಡಿದರೆ, ಲಾರ್ಡ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ವರ್ಕ್ ಮಾಡಿದ್ದಾರೆ, ಸರ್ ಜಾನ್ ಮಾರ್ಷಲ್ ವರ್ಕ್ ಮಾಡಿದ್ದಾರೆ, ಲಾರ್ಡ್ ಕರ್ಜನ್ ವರ್ಕ್ ಮಾಡಿದ್ದಾರೆ. ನೋಡಿ, BL ರೈಸ್ ಅವರ ವರ್ಕ್ ಮಾಡಿದ್ರು. ಫಸ್ಟ್ ಕನ್ನಿಂಗ್ಹ್ಯಾಮ್ ಆನ್ಸರ್ ಆಗೋದಿಲ್ಲ. ಯಾಕೆ ಆಗಲ್ಲ ಅಂತ ಹೇಳ್ತೀನಿ. 1861ರಲ್ಲಿ ಫಸ್ಟ್ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದರು. 1882ರಲ್ಲಿ ಇದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಣವನ್ನು ಕೊಡದೆ ಏನಾಯಿತು ಅಂದರೆ ಇದು ಮುಚ್ಚೋಯಿತು. ಬಟ್ ಆದರೂ ಸಹ ನಾವು ಈ ಒಂದು ಭಾರತೀಯ ಒಂದು ಪುರಾತತ್ವ ಆರ್ಕಿಯಾಲಜಿ ಪುರಾತತ್ವ ಇಲಾಖೆಯ ಪಿತಾಮಹ ಯಾರು ಅಂದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತ ಕರಿತೀವಿ. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಿದವರು ಇದು ಕ್ಯಾನ್ಸಲ್ ಆದಮೇಲೆ ರೀಸ್ಟಾರ್ಟ್ ಮಾಡಿ ಈಗಿರ್ತಕ್ಕಂಥ ಸ್ಥಾಪಿಸಿದವರು ಯಾರು ಅಂದರೆ ಲಾರ್ಡ್ ಕರ್ಜನ್. 1904ರಲ್ಲಿ ಲಾರ್ಡ್ ಕರ್ಜನ್ ಇದನ್ನು ಸ್ಥಾಪನೆ ಮಾಡ್ತಾರೆ. ಬಟ್ ಈ ಪ್ರಶ್ನೆಗೆ ಆನ್ಸರು ಲಾರ್ಡ್ ಕರ್ಜನ್. ಇದು ಕ್ಯಾನ್ಸಲ್ ಆಯ್ತಲ್ಲ. ಹಾಗೆ ಸರ್ ಜಾನ್ ಮಾರ್ಷಲ್ 1920ರಲ್ಲಿ ಈ ಒಂದು ಭಾರತೀಯ ಪುರಾತತ್ವ ಇಲಾಖೆಯ ಡೈರೆಕ್ಟರ್ ಆದಮೇಲೆ ಇಲ್ಲಿ 3 ಜನ ಫ್ರೆಂಡ್ಸ್ಗಳು ಸೇರಿಕೊಳ್ತಾರೆ. ದಯಾರಾಮ್ ಸಾಹನಿ ಮತ್ತು RD ಬ್ಯಾನರ್ಜಿ, ಸರ್ ಜಾನ್ ಮಾರ್ಷಲ್ ಸೇರಿಕೊಂಡು ಈ ಸಿಂಧೂ ನಾಗರಿಕತೆ ಬಗ್ಗೆ ಸಿವಿಲೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. 1921ರಲ್ಲಿ ಏನಾಗುತ್ತೆ, ಹರಪ್ಪ ಸಿಟಿ ನಮಗೆ ಗೊತ್ತಾಗುತ್ತೆ. ಅದು ದಯಾರಾಮ್ ಸಾಹನಿಯಿಂದ. ನಿಮಗೆ BL ರೈಸ್ ಅವರನ್ನು ನಾವು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ಈಗ ನೋಡ್ತಾ ಹೋಗೋಣ. ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಪ್ರತಿ TT ಎಕ್ಸಾಮಲ್ಲೂ ಪ್ರಶ್ನೆಗಳು ಬರೋ ಸಾಧ್ಯತೆ ಹೆಚ್ಚಾಗಿದೆ. ಈ ಕೆಳಗಿನವರಲ್ಲಿ ಯಾರೂ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಸಂಬಂಧ ಹೊಂದಿಲ್ಲ. ಬೇಗಂ ಅಜರತ್ ಮಹಲ್ ಅಂತಕ್ಕಂಥವಳು ಹೇಳಿದ್ದೆ. ಲಕ್ನೋ ಅಂತಕ್ಕಂಥದ್ದೇನಿದೆ, ಈ ಲಕ್ನೋದಲ್ಲಿ ಬಿರ್ಜಿಷ್ ಖಾನ್ ಮತ್ತು ಅಜರತ್ ಬೇಗಂ ಇಬ್ಬರೂ ಸಹ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ಇವರು ಈ ಒಂದು ಬಹದ್ದೂರ್ ಶಾ ಅಂತಕ್ಕಂಥ ಹೌದ್ನ ನವಾಬನ ಮಕ್ಕಳಾಗಿರ್ತಾರೆ. ವಜೀದ್ ಆಲಿ ಶಾನ ಮಕ್ಕಳಾಗಿರ್ತಾರೆ. ಯಾರು? ಈ ಅಜರತ್ ಬೇಗಂ ವಜೀದ್ ಆಲಿ ಶಾನ ಹೆಂಡತಿ ಮಗಳಲ್ಲ. ಅಜರತ್ ಬೇಗಂನ ದತ್ತುಪುತ್ರ ಬಿರ್ಜಿಷ್ ಖಾನ್. ವಜೀದ್ ಆಲಿ ಶಾನ ಹೆಂಡತಿ ದತ್ತು ಮಕ್ಕಳು ಅಂದರೆ ವಜೀದ್ ಆಲಿ ಶಾ ಮತ್ತು ಬೇಗಂ ಹಜರತ್ ಮಹಲ್ಗೆ ಮಕ್ಕಳಿರೋದಿಲ್ಲ. ಬಿರ್ಜಿಷ್ ಖಾನ್ ದತ್ತು ತಗೊಂಡ್ಕೊಂಡು ಏನು ಮಾಡ್ತಾಳೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಳೆ. ಆದರೆ ಈ ಒಂದು ಅಂದರೆ ಬಹದ್ದೂರ್ ಶಾ ಅಂತಕ್ಕಂಥವನು ದೆಹಲಿಯಲ್ಲಿ ದಂಗೆಯನ್ನು ಹೇಳ್ತಾನೆ. ಇವನು 2ನೇ ಬಹದ್ದೂರ್ ಶಾ ಅಂತಕ್ಕಂಥವನು ಮೊಘಲ್ ಕೊನೆಯ ಚಕ್ರವರ್ತಿ. ಬ್ರಿಟಿಷರು ಈತನನ್ನು ಕೆಂಪು ಕೋಟೆಯಿಂದ ಹೊರಹಾಕಿ ಏನು ಮಾಡ್ತಾರೆ, ದಂಗೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಈ ಬಹದ್ದೂರ್ ಶಾನ ಸೇನಾನಿ ಆದಂತಹ ಈ ಒಂದು ಬಕ್ತ ಖಾನ್ ಅಂತಕ್ಕಂಥವನು ಏನು ಮಾಡ್ತಾನೆ, ಇಲ್ಲಿ ದಂಗೆಯನ್ನು ಸ್ಟಾರ್ಟ್ ಮಾಡ್ತಾನೆ ದೆಹಲಿಯಲ್ಲಿ. ನಾನಾ ಸಾಹೇಬ್ ಅಂತಕ್ಕಂಥವನು 2ನೇ ಬಾಜಿರಾವನ ದತ್ತುಪುತ್ರ. ಇವನು ಎಲ್ಲಿ ದಂಗೆ ನಿಂತ ಕಾನ್ಪುರದಲ್ಲಿ ದಂಗೆಯನ್ನು ಹಾಕತ್ತವನ್ನು ವಹಿಸ್ತ. ಈ ನಾನಾ ಸಾಹೇಬನ ಒಂದು ಸೇನಾನಿಯ ತಾಂತ್ಯ ಟೋಪಿ ಅಂತ ಹೇಳಿದ್ದೆ. ಹಾಗಾದರೆ ಇಲ್ಲೇನು ಕೇಳಿದರೆ, ಯಾರು ಸಂಬಂಧ ಹೊಂದಿಲ್ಲ ಅಂತ ಕೇಳಿದ್ದಾರೆ. ರಾಸ್ ಬಿಹಾರಿ ಬೋಸ್ ಒಬ್ಬ ಮಂದಗಾಮಿಯಾಗಿ ಕ್ರಾಂತಿಕಾರಿಯಾಗಿ ವಿದೇಶದಲ್ಲಿ 1942ರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ಸ್ಟಾರ್ಟ್ ಮಾಡಿ
ಇದೇ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಆಗುತ್ತೆ ಸುಭಾಷ್ ಚಂದ್ರ ಬೋಸ್ ಬಂದ ಮೇಲೆ, ಇದರ ಅಧ್ಯಕ್ಷತೆಯನ್ನು ವಹಿಸಿದ ಮೇಲೆ. ಹಾಗಾದರೆ ಟೋಕಿಯೋದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೊದಲ ತುಕ್ಕಡಿಯನ್ನು ಸ್ಟಾರ್ಟ್ ಮಾಡಿದ್ದು ಯಾರು ಅಂತ ಕೇಳಿದರೆ ಈ ರಾಸ್ ಬಿಹಾರಿ ಬೋಸ್ 1942 ಟೋಕಿಯೋದಲ್ಲಿ. ಅದರ ಹೆಸರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅಂತ ಇತ್ತು. ನೆಕ್ಸ್ಟ್ ಇದು ನ್ಯಾಷನಲ್ ಆರ್ಮಿ ಆಯಿತು. ಯಾವಾಗ 1943ನಲ್ಲಿ ಇದೇನಾಯಿತು, ಸಿಂಗಾಪುರದಲ್ಲಿ ನ್ಯಾಷನಲ್ ಆರ್ಮಿಯಾಗಿ ಅಕ್ಟೋಬರ್ 21ಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಎಸ್, ಹಾಗಾದರೆ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ನಮಗೆ ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷ್ ಪೂರ್ವ ಭಾರತ ಅಥವಾ ಬ್ರಿಟಿಷ್ ಭಾರತ ಪೂರ್ವ ಭಾರತೀಯ ಭೂಕಂದಾಯ ವ್ಯವಸ್ಥೆಯ ಲಕ್ಷಣವಲ್ಲ? ಕಂದಾಯ ವಸೂಲಾತಿಯ ಹಕ್ಕನ್ನು ರಾಜರು ಹೊಂದಿದ್ದು, ಭೂಮಿಯ ಒಡೆತನವು ಹಳ್ಳಿಯಲ್ಲಿಯೇ ಉಳಿದಿದ್ದು, ಅಂದರೆ ಒಡೆತನ ಹಳ್ಳಿಯಲ್ಲಿಯೇ ಉಳಿದಿದ್ದು, ರೈತರು ಹೊಂದಿದ್ದ ಜಮೀನಿನ ಪ್ರಮಾಣದಲ್ಲಿ ಕಂದಾಯವನ್ನು ನಿಗದಿಪಡಿಸಿದರು. ಇದು ತಪ್ಪು. ಅವರ ಉತ್ಪಾದನಾ ಮಟ್ಟಕ್ಕೆ ಸಂಬಂಧಿಸಿದಂತೆ ಕಂದಾಯ ಇತ್ತು, ಈ ಥರ ಇರಲಿಲ್ಲ. ತೆರಿಗೆ ಸಂಗ್ರಹಣಾ ಅಧಿಕಾರ ಹರಾಜು ಪದ್ಧತಿಯಲ್ಲಿತ್ತು ಅಂತಕ್ಕಂಥದ್ದು, ಹಕ್ಕು ರಾಜರು ಹೊಂದಿದ್ರು ಅಂತಕ್ಕಂಥದ್ದು, ವಸೂಲಿ ಮಾಡೋದು, ಇವೆಲ್ಲ ಲಕ್ಷಣಗಳಾಗಿದೆ. ಆದರೆ ಇದೊಂದಲ್ಲ, ಈ ಜಮೀನಿನ ಪ್ರಮಾಣದಲ್ಲಿರಲಿಲ್ಲ. ಯಾವ ಜಮೀನಲ್ಲಿ ಎಷ್ಟು ಫಲವತ್ತಿದೆ ಆ ಫಲವತ್ತತೆ ಮೇಲೆ ದೋಹಾ ಪ್ರದೇಶದ ಮೇಲೆ ಏನು ಮಾಡ್ತಾಯಿದ್ರು, ಅವರು ಕಂದಾಯವನ್ನು ಫಿಕ್ಸ್ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಈ ಒಂದು ಆಪ್ಷನ್ಸ್ ತಪ್ಪಾಗಿದೆ ಸ್ನೇಹಿತರೆ. ಎಸ್, ಲಕ್ಷಣವಲ್ಲ. ಹಾಗಾದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧ ಪ್ಯೂರ್ ಮೂಮೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಪ್ಯೂರ್ ಮೂಮೆಂಟ್ಸ್, ಶುದ್ಧ ಚಳವಳಿಯನ್ನು ಪ್ರಾರಂಭಿಸಿದರು. ಅವರು ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವುದರ ಮೂಲಕ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸುವ ಉದ್ದೇಶವನ್ನು ಹೊಂದಿದ್ದರು. ಲೈಕ್ ದಿಸ್, ನಮಗೆ ಇಲ್ಲಿ ದಯಾನಂದ ಸರಸ್ವತಿಯವರ ಬಗ್ಗೆ ನಿಮಗೆ ಗೊತ್ತಿದೆ. ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು 1875ರಲ್ಲಿ ಇವರು ಆರ್ಯ ಸಮಾಜವನ್ನು ಬಾಂಬೆಯಲ್ಲಿ ಸ್ಟಾರ್ಟ್ ಮಾಡಿದರು. ಈ ಆರ್ಯ ಸಮಾಜವನ್ನು ಸ್ಟಾರ್ಟ್ ಮಾಡಿ ಗೋ ಬ್ಯಾಕ್ ಟು ವೇದಾಸ್ ಅಂತ ಹೇಳಿದವರು. ಹಾಗೆ ನಮಗೆ ವಿಶೇಷವಾಗಿ ಇಂಡಿಯಾ ಫಾರ್ ದ ಇಂಡಿಯನ್ಸ್ ಅಂತ ಹೇಳಿದವರು. ಹಾಗೆ ಸ್ವರಾಜ್ಯ ಮತ್ತು ಸ್ವದೇಶ ಮತ್ತು ಸ್ವಧರ್ಮದ ಬಗ್ಗೆ ಮಾತನಾಡಿದ ಮೊದಲ ಸಮಾಜ ಸುಧಾರಕ. ಹಾಗೆ ಸತ್ಯಾರ್ಥ ಪ್ರಕಾಶನ ಅಂತಕ್ಕಂಥ ಕೃತಿಯನ್ನು ಬರೆದಂಥವರು. ಹಾಗೆ ಈ ಒಂದು ಪ್ಯೂರ್ ಮೂಮೆಂಟ್ ಶುದ್ಧ ಚಳುವಳಿಯನ್ನು ಸ್ಟಾರ್ಟ್ ಮಾಡಿ ಹಿಂದೂ ಧರ್ಮದಿಂದ ಯಾರು ಬೇರೆ ಧರ್ಮಕ್ಕೆ ಹೋಗಿರ್ತಾರೋ ಅವ್ರನ್ನ ಮತ್ತೆ ಕರೆತರೋದು. ಹಾಗಾದರೆ ಎ ಆರ್ ಎರಡೂ ಸರಿಯಾಗಿದೆ. ಆರ್ಗೆ ಸರಿಯಾದಂಥ ವಿವರಣೆಯಾಗಿದೆ ಅಂತಕ್ಕಂಥದ್ದು ಈ ಮೊದಲ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಎಸ್, ಹಾಗಾದರೆ ನಾವು ಮುಂದಿನ ಪ್ರಶ್ನೆ ಬಗ್ಗೆ ಮಾತಾಡೋದಾದರೆ ಈ ಕೆಳಗಿನದು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ನಾಯಕರ ಪಟ್ಟಿಯಾಗಿದೆ. ಈ ಕೆಳಗಿನ ಯಾವ ಗುಂಪು ಮಂದಗಾಮಿಗಳ ಗುಂಪಾಗಿದೆ? ಇದು ಚೆನ್ನಾಗಿ ಮಾಡರೇಟರ್ಸ್ ಅಂತ ಕೇಳಿದರೆ, ಎಕ್ಸ್ಟ್ರೀಮಿಸ್ಟ್ ಕೇಳಿಲ್ಲ ಇಲ್ಲಿ. ನೋಡಿ, ಇಲ್ಲಿ ಮಂದಗಾಮಿಗಳಿರೋದು ಯಾರ್ಯಾರಿದ್ದಾರೆ ಅಂದರೆ ವಿಶೇಷವಾಗಿ ಈ ಒಂದು ಸುರೇಂದ್ರನಾಥ ಬ್ಯಾನರ್ಜಿ ಒಬ್ಬ ಮಂದಗಾಮಿ, ಫಿರೋಜ್ ಶಾ ಮೆಹ್ತಾ ಒಬ್ಬ ಮಂದಗಾಮಿ, ದಾದಾಬಾಯಿ ನವರೋಜಿ ಒಬ್ಬ ಮಂದಗಾಮಿ. ನೋಡಿ, ಲಾಲಾ ಲಜಪತ್ ರಾಯ್ ಒಬ್ಬ ಎಕ್ಸ್ಟ್ರೀಮಿಸ್ಟ್ ಇದ್ದಾನೆ, ಬಾಲ ಗಂಗಾಧರ ತಿಲಕ್ ಒಬ್ಬ ಎಕ್ಸ್ಟ್ರೀಮಿಸ್ಟ್ ತೀವ್ರಗಾಮಿ ಇದ್ದಾನೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಒಬ್ಬ ರೆವಲ್ಯೂಷನರಿ ಥಾಟ್ಸಲ್ಲಿ ಕಾಕೋರಿ ರೈಲು ದುರಂತ 1925ರಲ್ಲಿ ಇದ್ದಂಥದ್ದು. ಲಾಲ್ ಪಾಲ್ ಬಾಲ್ ಬಗ್ಗೆ ಯಾರಿದ್ದಾರೆ ಅಂತ ಗೊತ್ತಿರಬೇಕು. ಹಾಗಾದ್ರೆ ನಮಗೆ ಇಲ್ಲಿ ಯಾರು ಅಂದರೆ 1, 2, 3 ಮತ್ತು 5. ಇಲ್ಲಿ 2, 3 ಮತ್ತು 5 ಈ ಆಪ್ಷನ್ ಸರಿಯಾಗಿದೆ. ಎಸ್, ಹಾಗಾದರೆ 2017ರ ಎಕ್ಸಾಮಿನೇಷನಲ್ಲಿ TT ಎಕ್ಸಾಮಿನೇಷನಲ್ಲಿ ಈ ಥರ ಇದೆ. ಬಟ್ ಇತ್ತೀಚೆಗೆ ಕಂಟೆಂಟ್ ಆಚೆಗೆ ಸ್ವಲ್ಪ ಮೆಥಡಾಲಜಿ ಕ್ವಶನ್ಸ್ ಬರ್ತಾಯಿದೆ. ಅದೆಲ್ಲ ನಾನು 2023 ಪೇಪರ್ಲ್ಲೂ ಸಹ ಮಾತಾಡಿದ್ದೀನಿ. ಆದಷ್ಟು ಟೆಕ್ಸ್ಟ್ ಬುಕ್ಸ್ಗಳನ್ನ ಚೆನ್ನಾಗಿ ಓದಿ, ಟೆಕ್ಸ್ಟ್ ಬುಕ್ಸ್ಗಳನ್ನು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇತರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.